ಬಿ ಜೆ ಪಿಯವರ ರೌಡಿಸಮ್ ಜಾಸ್ತಿ ಆಗಿದೆ. ಯಾಕೆ ಈ ವಿಚಾರ ಪ್ರಸ್ತಾಪಿಸ್ತಿದ್ದೀನಿ ಅಂದರೆ, ಈ ಬಿ ಜೆ ಪಿಯವರ ಗೂಂಡಾಗಿರಿ ಸರ್, ನಿನ್ನೆ ಬಿಹಾರದ ಪಾಟ್ನಾದಲ್ಲಿ ಕಾನ್ಸರ್ ಅಂತ ಫೇಮಸ್ ಕೋಚಿಂಗ್ ಸೆಂಟರ್ ಟೀಚರ್ ನೀಟ್ ಪರೀಕ್ಷೆ ಬಗ್ಗೆ ಮೋದಿಯವ್ರನ್ನ ಪ್ರಶ್ನಿಸಿದ್ರು, ನೀಟ್ ಪರೀಕ್ಷೆ ಬಗ್ಗೆ ಧರ್ಮೇಂದ್ರ ಪ್ರಧಾನನ ಪ್ರಶ್ನಿಸಿದ್ರು ಅಂತ ನಿನ್ನೆ ಅವ್ರ ಕೋಚಿಂಗ್ ಸೆಂಟರ್ ಮೇಲೆ ರಾತ್ರಿ ಅಟ್ಯಾಕ್ ಆಗುತ್ತೆ. 8ರಿಂದ 10 ಸಲ ಗನ್ ಫೈರ್ ಮಾಡ್ತಾರೆ. ಒಬ್ಬ ಕಾನ್ಸರ್ ಅಂತ ಬಡವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಟೀಚರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಬಿ ಜೆ ಪಿ ಗೂಂಡಾಗಳು ಹೋಗಿ ಬಿ ಜೆ ಪಿ ಬೆಂಬಲಿತರು ಕೋಚಿಂಗ್ ಸೆಂಟ್ರೇ ಪುಡಿ ಮಾಡಾಕಿದ್ದಾರೆ. ಮೋದಿಯವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಅಮಿತ್ ಶಾ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಯಾಕೆ ಒಳ್ಳೆತನ ಸತ್ತೋಗಿ ಎಷ್ಟು ದಿನ ಆಯಿತೋ? ಮೋದಿಜಿಯವರೇ, ಅಮಿತ್ ಶಾ ಅವರೇ, ನಿಮ್ಮ ಗೂಂಡಾಗಿರಿ ವೆಸ್ಟ್ ಬೆಂಗಾಲಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರಿ. ನಿಮ್ಮ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ನಿಮ್ಮ ಬೆಂಬಲಿಗರೋಗಿ ಅವ್ರನ್ನ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ಇವತ್ತು ಕಾನ್ಸರ್ ಅಂತ ಸರ್ ಬಿಹಾರಲ್ಲಿ ದಯವಿಟ್ಟು ತಾವು ನೋಡಬೇಕು. ಕೋಚಿಂಗ್ ಸೆಂಟ್ರ್ ಮುಂದೆ ಹೋಗಿ ಯಾವನಾದರೂ ಗನ್ ಫೈರ್ ಮಾಡ್ತಾನ? 8ರಿಂದ 10 ಸಲ. ಆ ಬಿ ಜೆ ಪಿ ಅಲ್ಲಿ ಬಿಹಾರಲ್ಲಿರೋದು ಬಿ ಜೆ ಪಿ, ಸೆಂಟ್ರಲ್ಲಿರೋದು ಬಿ ಜೆ ಪಿ. ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿ ಜೆ ಪಿಯವರು. ನಾನು ಮತ್ತೊಮ್ಮೆ ಇದೆಲ್ಲ ಘಟನೆಗಳು ನೋಡ್ತಾ ಇದ್ದರೆ ನನಗೆ ಅನಿಸ್ತಿದೆ, ಬಿ ಜೆ ಪಿ ಹಟಾವ್ ದೇಶ್ ಬಚಾವ್, ಬಿ ಜೆ ಪಿ ಹಟಾವ್ ದೇಶ್ ಬಚಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.